पहले तो सभी एफएम एक्सप्रेस के दर्शकों को कर्नाटका राज्य उत्सव की मुबारकबाद पेश करता हूं। कल जो पूरे बीजापुर में जो कर्नाटका राज्य उत्सव का एक प्रोग्राम मनाया जा रहा है बीजापुर के गांधी चौक एलबीएस मार्केट के सामने, जहां पर देख सकते हैं सीढ़ियों को किस कलर से सजाया गया है और कितना बेहतरीन अंदाज से यहां पर कल जो प्रोग्राम हो रहा है उसकी तैयारी चल रही है। ये दिखाने के लिए हम आज मौजूद हैं बीजापुर के एलबीएस मार्केट के सीढ़ियों पर, जहां पर कल ये प्रोग्राम होने वाला है। तो हमारे साथ आज मौजूद हैं कर्नाटका रक्षणा वेदिके के सिटी अध्यक्ष फयाज कलादगी। तो आइए उनसे जानेंगे कि कल यहाँ पर क्या क्या प्रोग्राम होंगे और क्या क्या यहाँ पर तैयारियाँ की जा रही हैं। ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ನಗರದಲ್ಲಿ ಸನ್ಮಾನ್ಯ ಟಿ.ಎನ್. ನಾರಾಯಣಗೌಡರ ಆದೇಶದ ಮೇರೆಗೆ ಜಲ ನಲ ಭಾಷೆಯ ಉಳಿವಿಗಾಗಿ ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಅದರ ಜೊತೆಗೆ ರಾಜ್ಯೋತ್ಸವದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ರಾಜ್ಯ ಉತ್ಸವದ ಅಂಗವಾಗಿ ರಾಜ್ಯ ಉತ್ಸವ ಆಗಿರ್ಬೋದು, ರಸಮಂಜರಿ ಕಾರ್ಯಕ್ರಮ ಕೂಡ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಈ ನಿಟ್ಟಿನೊಳಗೆ ನಾಳೆ 1ನೇ ತಾರೀಕಿಗೆ ನವೆಂಬರ್ 1ನೇ ತಾರೀಕಿಗೆ ನಮ್ಮ ರಾಜ್ಯದ ಹಬ್ಬ, ಈ ರಾಜ್ಯ ಉತ್ಸವ ಇರುವುದರಿಂದ ಇಲ್ಲೇ ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ, ಮಹಾತ್ಮ ಗಾಂಧಿ ವೃತ್ತದಲ್ಲಿ ಈ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಯಾಕಂತಂದ್ರೆ ನಮ್ಮ ಈ ರಾಜ್ಯ 2000 ವರ್ಷದ ಇತಿಹಾಸ ಹೊಂದಿರುವ ನಮ್ಮ ರಾಜ್ಯ 1973ರಲ್ಲಿ ನಮ್ಮ ರಾಜ್ಯ ಸ್ಥಾಪನೆ ಆಗಿದ್ದು, ಅದಕ್ಕಿಂತ ಮುಂಚೆ ಇದು ಮೈಸೂರು ರಾಜ್ಯ ಅಂತ ಇತ್ತು. ಅದಕ್ಕಾಗಿ ನಾವು ಈಗ ಏನು ಈ ರಾಷ್ಟ್ರದಲ್ಲಿ ನಂಬರ್ 1 ರಾಜ್ಯ ಆಗಿ ನಾವು ಹೊರ ಹೊಂದ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ಎಲ್ಲರೂ ಈ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಭಾಷೆಗಾಗಿ ಆಗಿರ್ಬೋದು, ನಮ್ಮ ಜಲನಲ ಉಳಿಗಾಗಿ ಎಲ್ಲರೂ ಕೂಡ ಕೈಗೂಡಿಸಿ ನಮ್ಮ ರಕ್ಷಣಾ ವೇದಿಕೆಗೆ ತಾವು ಎಲ್ಲರೂ ನಮ್ಮ ವಿಜಯಪುರ ಜಿಲ್ಲೆ ಜನತೆಗೆ ನಾವು ಈ ವಾಹಿನಿ ಮುಖಾಂತರ ಮನವಿ ಮಾಡ್ತಾನೆ, ನಮ್ಮ ಜೊತೆ ತಾವು ಕೈ ಜೋಡಿಸಿ ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲೇ ನಮ್ಮ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ವಿರುದ್ಧ ನಾವು ಹೋರಾಡಲಿಕ್ಕೆ ನಿಮ್ಮ ಜೊತೆ ಇದ್ದೀವಿ. ಅದರ ಜೊತೆಗೆ ಇಂಥ ಕಾರ್ಯಕ್ರಮಗಳು ತಾವು ಭಾಗವಹಿಸಿ ಈ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳಿ ಇಷ್ಟಪಡ್ತಾ ಇದ್ದೀನಿ. ನಾನು ಫಯಾಜ್ ಕಲಾದಗಿ, ಅಧ್ಯಕ್ಷರು ವಿಜಯಪುರ ನಗರ ಕರ್ನಾಟಕ ರಕ್ಷಣಾ ವೇದಿಕೆ. ಕರ್ನಾಟಕದ ಸಿಂಹ ಇದಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಹುಟ್ಟಿದ್ದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದ್ದರೆ ಬಿಜಾಪುರ ಬಿಡಬೇಕು. ಎಲ್ಲರಿಗೂ ನಮ್ಮಿಂದ ಎಲ್ಲ ನಮ್ಮ ಉಮರ್ ಮ್ಯಾಗ್ನಮ್ ಟೀಮ್ಲಿಂದ ಕರ್ನಾಟಕ ರಾಜ್ಯದ ಉತ್ಸವದ ಎಲ್ಲರಿಗೂ ಹಾರ್ದಿಕ ಕರ್ನಾಟಕ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಮ್ಮ ಟೀಮಿನಿಂದ. ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಅಂದರೆ ಕನ್ನಡ ನಾಡು ಆ್ಯಕ್ಚುಲಿ ಇದು ನಮ್ಮ ನಗರ ಕಲ್ಯಾಣ ಕರ್ನಾಟಕ ಅಂದ್ರೆ ಹೇಗಿರ್ಬೇಕಂದ್ರೆ ಹೊಳಿಬೇಕ್ರಿ ನಮ್ಮ ಕರ್ನಾಟಕ, ಬಿಜಾಪುರನೂ ಹೊಳಿಬೇಕು. ಅದಕ್ಕೆ ಎಲ್ಲ ಜನತೆಗೆ ಶುಭಾಶಯ ಹೇಳ್ತಾನೆ. ಎಲ್ಲ ಜನತೆಗೆ ಅಂದರೆ ಈಗ ಏನಾಗ್ತಾ ಇದೆ ಅಂದರೆ ಇಂದಿನಿಂದ ಮತ್ತೆ ಬೆಳಕು ತೋರೋಣ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೆ.